ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಸಂಪತ್ತು ತುಂಬಾನೇ ಮುಖ್ಯ. ಸಂಪತ್ತನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಅನೇಕ ರೀತಿಯ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಹೌದು, ಅದರಲ್ಲೂ ನಮ್ಮ ಸಂಪತ್ತನ್ನು ಪಡೆದುಕೊಳ್ಳಬೇಕಾದ್ರೆ ನಮಗೆ ಅನೇಕ ರೀತಿಯ ಅಡೆತಡೆಗಳು, ಸವಾಲುಗಳನ್ನು ನಾವು ಎದುರಿಸಲೇಬೇಕಾಗ್ತದೆ. ಈ ಸವಾಲುಗಳನ್ನು ಎದುರಿಸಬೇಕು ಅಂತಂದ್ರೆ ನಮ್ಮಲ್ಲಿ ಮೊದಲು ಆತ್ಮವಿಶ್ವಾಸ, ಧೈರ್ಯ ತುಂಬಾನೇ ಮುಖ್ಯವಾಗುತ್ತದೆ. ಈ ಆತ್ಮವಿಶ್ವಾಸ, ಧೈರ್ಯದಿಂದ ಇದ್ದರೆ ನಾವು ಎಂತಹ ಕೆಲಸವನ್ನು ಸಹ ಯಶಸ್ವಿಯಾಗಿಗೊಳಿಸಬಹುದು. ಹೌದು ಸ್ನೇಹಿತರೆ, ಇದಕ್ಕೆ ನಿಮಗೆ ಉಪಯುಕ್ತವಾಗುವಂತಹ ಒಂದು ಪರಿಣಾಮಕಾರಿಯಾದ ಮುದ್ರೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಹೌದು ಸ್ನೇಹಿತರೆ, ಕುಬೇರ ಮುದ್ರೆ. ಈ ಒಂದು ಮುದ್ರೆ ಅತ್ಯಂತ ಪರಿಣಾಮಕಾರಿಯಾದದ್ದು. ಹಿಂದೂ ಧರ್ಮಶಾಸ್ತ್ರಗಳಲ್ಲಿ ಈ ಮುದ್ರೆಯನ್ನು ಸಂಪತ್ತಿನ ಮುದ್ರೆ ಎಂದು ಕೂಡ ಹೇಳಲಾಗ್ತದೆ. ಈ ಮುದ್ರೆಯನ್ನು ನಿರಂತರವಾಗಿ ನಾವು ಬಳಸೋದ್ರಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಅನೇಕ ಅಡೆತಡೆಗಳು ಹಾಗೂ ಸವಾಲುಗಳನ್ನು ಎದುರಿಸಲು ಆತ್ಮವಿಶ್ವಾಸವನ್ನು ಹಾಗೂ ಎಲ್ಲದಕ್ಕಿಂತ ಉತ್ತಮವಾಗಿ ಸಂಪತ್ತನ್ನು ಪಡೆಯಲು ಇದು ಅವಕಾಶವನ್ನು ಮಾಡಿಕೊಡುತ್ತದೆ ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಕುಬೇರ ಮುದ್ರೆ ಹೆಸರಿನಲ್ಲೇ ಇರುವಂತೆ ಆ ಕುಬೇರ ದೇವನ ಆಶೀರ್ವಾದವ ಈ ಮುದ್ರೆಯಲ್ಲಿ ಇರುತ್ತದೆ. ಈ ಮುದ್ರೆಯಲ್ಲಿ 3 ಬೆರಳುಗಳನ್ನು ಬಳಸಿಕೊಂಡು ನಾವು ಈ ಮುದ್ರೆಯನ್ನು ಮಾಡುತ್ತೇವೆ. ಹೌದು ಸ್ನೇಹಿತರೆ, ಈ ಕುಬೇರ ಮುದ್ರೆಯು ಕೈ ಮುದ್ರೆಗಳಲ್ಲಿ ಒಂದು. ಅದು ನಿಮಗೆ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಮತ್ತು ಸಮೃದ್ಧಿ ಹಾಗೂ ಜೀವನದಲ್ಲಿ ದೈಹಿಕ ಕಾಯಿಲೆಗಳನ್ನು ಎದುರಿಸಲು ಇದು ಸಹಾಯ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹಾಗಾದರೆ ಕುಬೇರ ಮುದ್ರೆ ಎಂದರೇನು ಎಂಬುದನ್ನು ನೋಡೋದಾದರೆ, ಕುಬೇರ ಮುದ್ರೆಯು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮೃದ್ಧಿ ಹಾಗೂ ನಿಮ್ಮ ಜೀವನದಲ್ಲಿರತಕ್ಕಂಥ ಗುರಿಗಳನ್ನು ಹಾಗೂ ಆಸೆಗಳನ್ನು ಪೂರೈಸಲು ಅಭ್ಯಾಸ ಮಾಡುವ ಒಂದು ಹಸ್ತ ಮುದ್ರೆಯಾಗಿದೆ. ಇದನ್ನು ಸಂಪತ್ತಿನ ದೇವರಾದ ಕುಬೇರನ ಎಂದು ಹೆಸರಿಡಲಾಗಿದೆ. ಅದಕ್ಕಾಗಿ ಈ ಮುದ್ರೆಗೆ ಸಂಪತ್ತಿನ ಮುದ್ರೆ ಎಂದು ಕೂಡ ಹೇಳಲಾಗ್ತದೆ. ಈ ಮುದ್ರೆಯನ್ನು ನೀವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹಾಗೂ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಹಾಗೂ ಸಂಪತ್ತನ್ನು ಆಕರ್ಷಣೆ ಮಾಡಲು ಈ ಮುದ್ರೆ ನೆರವಾಗ್ತದೆ. ಹೌದು, ಇದು ವ್ಯವಹಾರಕ್ಕೆ ತುಂಬಾನೇ ಸೂಕ್ತವಾದುದು. ಸಾಧಕರು ಏನನ್ನಾದರೂ ಸಾಧಿಸಲು ಬಯಸೋದಿಲ್ಲಿ ಈ ಒಂದು ಕುಬೇರ ಮುದ್ರೆಯನ್ನು ಬಳಸೋದ್ರಿಂದ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಗುರಿಗಳನ್ನು ನೀವು ಬೇಗ ತಲುಪಬಹುದು ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಈ ಒಂದು ಕುಬೇರ ಮುದ್ರೆಯನ್ನು ನೀವು ಕನಿಷ್ಠ 15 ನಿಮಿಷಗಳ ಕಾಲ ಮಾಡಬೇಕಾಗುತ್ತದೆ. ಇದರಿಂದ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಲಾಭಗಳನ್ನು ನೀವು ನೋಡಬಹುದು. ಹೌದು, ಕುಬೇರ ಮುದ್ರೆಯನ್ನು ಬಳಸುವಾಗ ಕುಬೇರ ಮಂತ್ರವನ್ನು ಮಾಡೋದ್ರಿಂದ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಲಾಭವನ್ನು ನೀವು ಕಾಣಬಹುದು. ಅಂದರೆ ಕುಬೇರ ಧನಪ್ರಾಪ್ತಿ ಮಂತ್ರ ಅಥವಾ ಶ್ರೀ ಕುಬೇರ ಮಂತ್ರ, ಈ ಮಂತ್ರಗಳನ್ನು ನೀವು ದೃಢವಾಗಿ ಜಪಿಸಿದರೆ ನೀವು ಯಾವುದೇ ಆರ್ಥಿಕ ನಷ್ಟವನ್ನು ಅನುಭವಿಸುವುದಿಲ್ಲ ಹಾಗೂ ನಿಮ್ಮ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತೀರಿ ಎಂದು ಹೇಳಲಾಗುತ್ತದೆ. ಹಾಗೂ ಈ ಮಂತ್ರವು ನಿಮ್ಮ ಕುಟುಂಬದೊಂದಿಗೆ ನಿಮ್ಮನ್ನು ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ. ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು, ಗೌರವವನ್ನು ಕೂಡ ಈ ಒಂದು ಮುದ್ರೆ ಹೆಚ್ಚನೆ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹೌದು, ಕುಬೇರ ಮುದ್ರೆಯು ಅಭ್ಯಾಸ ನಿರಂತರವಾಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನಾವು ಪಾರಾಗಬಹುದು. ಅದರಲ್ಲೂ ಸಂಪತ್ತನ್ನು ಆಕರ್ಷಣೆ ಮಾಡುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಕುಬೇರ ಮುದ್ರೆಯು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಈ ಒಂದು ಕುಬೇರ ಮುದ್ರೆಯನ್ನು ಅಭ್ಯಾಸ ಮಾಡುವಾಗ ಮನಸ್ಸಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಬೇಕು ಎಂದು ಹೇಳಲಾಗ್ತದೆ. ಹೌದು ಸ್ನೇಹಿತರೆ, ಹಾಗೂ ಈ ಕುಬೇರ ಮುದ್ರೆಯನ್ನು ನಾವು ಮಾಡುವಾಗ ಯಾವುದೇ ರೀತಿಯ ನಿಯಮವಿಲ್ಲ. ನಿಂತಿರುವಾಗ ಹಾಗೂ ಯಾವುದೇ ಸ್ಥಳದಲ್ಲಿ ಕುಳಿತಿರುವಾಗ ಈ ಮುದ್ರೆಯನ್ನು ಹಾಗೂ ಈ ಕುಬೇರ ಮುದ್ರೆಯನ್ನು ಹೆಚ್ಚಾಗಿ ನಾವು ಉತ್ತರದ ಕಡೆ ಮುಖ ಮಾಡಿ ಮಾಡುವುದರಿಂದ ಆ ಕುಬೇರ ದೇವನ ಒಂದು ಆಶೀರ್ವಾದ ಲಭಿಸುತ್ತದೆ ಎಂದು ಹೇಳಲಾಗ್ತದೆ. ಹಾಗೂ ಹೆಚ್ಚಿನ ಪರಿಣಾಮಕಾರಿ ಲಾಭವನ್ನು ನೀವು ಆವಾಗ ಕಾಣಬಹುದು. ಈ ಮುದ್ರೆಯಲ್ಲಿ ಪ್ರತಿಯೊಂದು ಬೆರಳಿಗೂ ಬಳಸತಕ್ಕಂಥ ಪ್ರತಿಯೊಂದು ಬೆರಳಿಗೂ ಅದರದೇ ಆದ ಮಹತ್ವವಿದೆ. ಮೊದಲು ಬಳಸತಕ್ಕಂಥದ್ದು ಹೆಬ್ಬೆರಳು. ಇದು ಬೆಂಕಿಯ ಅಂಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಮಂಗಳ ಗ್ರಹದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಅಂದರೆ ಹೆಬ್ಬೆರಳನ್ನು ಬಳಸುವುದರಿಂದ ನೀವು ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವದ ಸಾಮರ್ಥ್ಯಗಳನ್ನು ಮತ್ತು ದೈಹಿಕ ಶಕ್ತಿಯನ್ನು ಪಡೆಯುತ್ತೀರಿ ಎಂದು ಹೇಳಲಾಗ್ತದೆ. ಹಾಗೂ ನಂತರ ಸೂಚ್ಯಂಕ ಬೆರಳು. ಇದು ಗಾಳಿಯ ಅಂಶವನ್ನು ಪ್ರತಿನಿಧಿಸುತ್ತದೆ. ಇದು ಗುರುಗ್ರಹದ ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. ಇದು ಮಂಗಳಕರವಾದುದು. ಆದ್ದರಿಂದ ಇದು ಶಿಕ್ಷಣ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕತೆಗೆ ಸಹಾಯ ಮಾಡುತ್ತದೆ. ನಂತರ ಬಳಸತಕ್ಕಂಥದ್ದು ಮಧ್ಯದ ಬೆರಳು. ಇದು ಬಾಹ್ಯಾಕಾಶದ ಅಂಶವನ್ನು ಅಂದರೆ ಆಕಾಶವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಶನಿ ಗ್ರಹದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಒಬ್ಬ ವ್ಯಕ್ತಿಯನ್ನು ಅವರ ಮಾಡಿರುವಂತಹ ಕರ್ಮದ ಅನುಸಾರವಾಗಿ ಅವನ ಜೀವನದಲ್ಲಿ ಪಡ್ತಕ್ಕಂಥ ಯಶಸ್ಸನ್ನು ಇದು ಉತ್ತೇಜಿಸುತ್ತದೆ ಹಾಗೂ ನಮ್ರತೆಯನ್ನು ಹೆಚ್ಚಿಸುತ್ತದೆ. ಇದರಿಂದಾಗಿ ಈ ಒಂದು 3 ಬೆರಳುಗಳ ಉಪಯೋಗವನ್ನು ಈ ಮುದ್ರೆಯಲ್ಲಿ ಬಳಸೋದ್ರಿಂದ ಹಾಗೂ ಈ ಕುಬೇರ ಮುದ್ರೆಯನ್ನು ನಾವು ಬಳಸೋದ್ರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಕಾಣಬಹುದು. ಕುಬೇರ ಮುದ್ರೆಯನ್ನು ಹಣದ ಮುದ್ರೆ ಅಂತಾನೆ ಕರೀತಾರೆ. ಸಂಪತ್ತು ಮಾತ್ರವಲ್ಲ, ನಮ್ಮ ಜೀವನದಲ್ಲಿರ್ತಕ್ಕಂತಹ
ದೈಹಿಕ ಆರೋಗ್ಯಕ್ಕೂ ಇದು ಪ್ರಯೋಜನಕಾರಿಯಾಗಿದೆ. ಹೌದು, ಈ ಒಂದು ಕುಬೇರ ಮುದ್ರೆಯು ಅತ್ಯಂತ ಪ್ರಯೋಜನಕಾರಿಯಾದದ್ದು. ಇದು ರಕ್ತ ಪರಿಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಏಕಾಗ್ರತೆ, ಸ್ಮರಣೆಯನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಈ ಮುದ್ರೆಯು ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ಹೆಚ್ಚಿಸುವ ಒಂದು ಮಾರ್ಗವಾಗಿದೆ. ಹೌದು ಸ್ನೇಹಿತರೆ, ಈ ಕುಬೇರ ಮುದ್ರೆಯನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ನಾವು ಹಲವಾರು ಪ್ರಯೋಜನಗಳನ್ನು ಅನುಭವಿಸಬಹುದು. ಹೌದು, ಇದರಿಂದ ನೀವು ಸಂಕಷ್ಟದಲ್ಲಿ ಸಿಲುಕಿದಾಗ ಈ ಕುಬೇರ ಮುದ್ರೆಯು ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ಅಥವಾ ನೀವು ಖಿನ್ನತೆಗೆ ಒಳಗಾಗಿದ್ದಾಗ ಚಿಂತೆ ಮಾಡುತ್ತಿದ್ದರೆ ಈ ಕುಬೇರ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಆ ಭಾವನೆಗಳನ್ನು ನಿವಾರಿಸಲು ಇದು ಸಹಾಯ ಮಾಡುತ್ತದೆ. ಹಾಗೂ ಈ ಕುಬೇರ ಮುದ್ರೆಯು ನಮ್ಮ ಬಯಕೆಗಳನ್ನು ಈಡೇರಿಸುವಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಹಾಗೂ ನಮ್ಮ ಬೇಕಾದದ್ದನ್ನು ನಾವು ಯೋಚಿಸಿದಾಗ ಯೂನಿವರ್ಸ್ ನಮಗೆ ಹೇಗೆ ಊಹಿಸಲಾಗದ ರೀತಿಯಲ್ಲಿ ಸಹಾಯ ಮಾಡಲು ಮುಂದೆ ಬರುತ್ತದೆಯೋ ಅದೇ ರೀತಿ ಈ ಒಂದು ಕುಬೇರ ಮುದ್ರೆಯು ನಮಗೆ ಬೇಕಾದದ್ದನ್ನು ಪಡೆಯಬೇಕಾದಾಗ ಈ ಕುಬೇರ ಮುದ್ರೆಯು ನಮಗೆ ಸಹಾಯಕ್ಕೆ ಬರುತ್ತದೆ. ಹಾಗೂ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದ.